ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ತರಕಾರಿ ಬೀಜ ಹಾಕೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ ಈಗ ಯಾವ ಥರ ಬೀಜ ಅಂತ. ನೋಡಿ, ಇದು ಸೌತೆಕಾಯಿ ಬೀಜ, ಇದು ಅಲಸಂದೆಕಾಯಿ ಬೀಜ, ಇದು ಅಡ್ಲಕಾಯಿ ಬೀಜ, ಹೀರೆಕಾಯಿ ಬೀಜ, ಬೀನ್ಸು, ಬಳ್ಳಿ ಬೀನ್ಸು. ನೋಡಿ, ನಾವು ತಂದಾಗ ಅಂಗಡಿಯಿಂದ ತಂದಾಗ ಈ ಕಲರ್ ಇರುತ್ತೆ, ನಾವು ಮತ್ತೆ ಬೀಜ ಮಾಡ್ಕೊಂಡಾಗ ಈ ಕಲರ್ ಬರುತ್ತೆ. ಇದು ಚಪ್ರದವರೆಕಾಯಿ ಹೇಳಿದ್ದೀನಿ ನಿಮ್ಗೆ ಆಲೇನೆ. ನೋಡಿ, ಅದು ಚಪ್ರದವರೆಕಾಯಿ ಥರ ಬರೋಲ್ಲ. ನೋಡಿ, ನಾವು ಒಣಗಿಸ್ಕೊಂಡಾಗ ಈ ಥರ ಬರುತ್ತೆ. ನೋಡಿ, ಇದೇನೆ ಇದಿದು. ಇನ್ನು ಇದು ಮೆಣಸಿನ್ಕಾಯಿ, ನಾವು ಮಾರ್ಕೆಟಿಗೆ ಹೋದಾಗ ಹಣ್ಣಾಗಿರೋ ಮೆಣಸಿನ್ಕಾಯಿ ತಂದು ನಾನು ಈ ಥರ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದು ತುಪ್ಪದ ಹೀರೆಕಾಯಿ, ಇದು ಹಾಗಲಕಾಯಿ ಬೀಜ. ಇನ್ನು ಇದು ನಾಟಿ ಹಾಗಲಕಾಯಿ, ಇದು ಹೈಬ್ರಿಡ್ ಹಾಗಲಕಾಯಿ, ಇದು ಕುಂಬಳಕಾಯಿ ಬೀಜ. ಕುಂಬಳಕಾಯಿ ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ ಲಾಲ್ಬಾಗಲ್ಲಿ, ನೋಡಿ ಈ ಥರ ಕುಂಬಳಕಾಯಿ ಬೀಜ ಇದು ಕುಂಬಳಕಾಯಿ ಬೀಜ. ಇದು ಬಳ್ಳಿ ಬೀನ್ಸ್, ಎರಡು ಒಂದೇ, ಅಂದರೆ ನಾವು ತಂದಾಗ ಈ ಕಲರ್ ಇರುತ್ತೆ ಅಷ್ಟೇ. ಇನ್ನು ಈ ಕಡೆ ನೋಡಿ, ಇದು ಜೀನಿಯಾ. ನೋಡಿ ಈ ಥರ ಜೀನಿಯಾ, ಮೊನ್ನೆ ಲಾಲ್ಬಾಗಿಂದ ತನ್ನಲ್ಲ, ಇದು ಜೀನಿಯಾ. ಇದು ಶಂಖಪುಷ್ಪ ಹೂವಿಂದು ಬೀಜ. ಇದು ಬದನೆಕಾಯಿ. ನೋಡಿ, ಇದೇ ಒಂಥರ ಬದನೆಕಾಯಿ. ಇದು ಬದನೆಕಾಯಿ ಬೀಜ, ಇದು ಬದನೆಕಾಯಿ ಬೀಜ. ಇದು 4 ಥರ ವೆರೈಟಿ ಬದನೆಕಾಯಿ ಬೀಜ. ಇದು ಮೂಲಂಗಿ ಬೀಜ. ಇನ್ನಿದು ಪಾಲಕ್ ಸೊಪ್ಪಿಂದು. ಇದು ಬೀನ್ಸು, ಇದು ಬಳ್ಳಿ ಬೀನ್ಸ್ ಅಲ್ಲ, ಇದು ಮಾಮೂಲಿ ಗೊಂಚಲು ಬಿಡುತ್ತೆ ನೋಡಿ, ಆ ಥರ ಬೀನ್ಸು. ಇದು ಬೆಂಡೆಕಾಯಿ. ನೋಡಿ, ಇಲ್ಲಿ ಉದುರುತ್ತಾ ಇದೆ, ನಾನು ತೋರಿಸಿದ್ರೆ. ನಾನು ಈ ಥರ ಬೀಜ ಮಾಡಿ ಇಟ್ಕೊಂಡಿದ್ದೆ. ಅದು ಲಾಲ್ಬಾಗಿಂದ ತಂದಿದ್ದು ಹಳೆ ಬೀಜ ಆಗಿತ್ತು, ಅದು ಹಾಕದೆ ಯಾಕೋ ಬರಲಿಲ್ಲ. ಅದಕ್ಕೆ ನಾನು ಬೀಜ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಇದನ್ನೇ ಹಾಕೋಣ ಅಂತ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಉದುರುತ್ತಾ ಇದ್ದಾವೆ. ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು. ನೋಡಿ, ಈ ಬೀಜ ಹಾಕ್ತೀನಿ ಇವಾಗ. ಇವತ್ತು ನಾನು ಇಷ್ಟು ತರಕಾರಿ ಬೀಜಗಳನ್ನ ಹಾಕ್ತಾಯಿದ್ದೀನಿ. ನಾನು ಯಾವ ಥರ ಹಾಕ್ತೀನಿ ಅಂತಲೂ ನೋಡೋಣ ಬನ್ನಿ. ಈಗ ನೋಡಿ, ಇದನ್ನು ಹಾಕಲ್ಲ, ಇದನ್ನು ಹಾಕಲ್ಲ, ಅದನ್ನು ಹಾಕ್ತೀನಿ. ಇದನ್ನು ತೆಗಿತೀನಿ ಇವಾಗ, ನಿಮಗೆ ತೋರ್ಸೋಕ್ಕೆ ಅಂತ ಇಟ್ಟಿದ್ದಷ್ಟೇ ನಾನು ಅದನ್ನು. ನೋಡಿ, ಈಗ ಇದರಲ್ಲಿ ಬಿಡಿಸ್ಕೊತೀನಿ, ಬಿಡಿಸ್ಕೊಂಡು ಅಲ್ಲಿ ಇಡ್ತೀನಿ. ನೋಡಿ, ಒಂದು ಕಾಯಿನಲ್ಲಿ ಎಷ್ಟೊಂದು ಬೀಜ ಸಿಗುತ್ತೆ. ನೋಡಿ, ನಾವು ಈ ಥರ ಬೆಂಡೆಕಾಯಿನ ಬೀಜ ಮಾಡ್ಕೋಬೇಕು. ನಾನು ಇದನ್ನು ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆನೇ ಹಾಕ್ಕೊಂಡಿದ್ದೆ. ಇದು ಬೆಂಡೆಕಾಯಿ, ಅದನ್ನು ಬೀಜ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಅದು ಮುಂಚೆನೂ ಹಾಕದೆ, ಅದು ಯಾವ ಹಳೆವು ಬಂದೇ ಇರಲಿಲ್ಲ. ಅದಕ್ಕೆ ಇದು ಹೊಸ ಬೀಜ ಹಾಕೋಣ ಅಂತ ತೆಗಿತಾ ಇದ್ದೀನಿ. ನೋಡಿ, ನಾವು ಈ ಥರ ಬಿಟ್ಬಿಟ್ರೆ ಗಿಡದಲ್ಲೇ ಅದೇ ಒಣಗಿ ನಮಗೆ ಈ ಥರ ಬೀಜಗಳು ಸಿಗುತ್ತೆ. ನೋಡಿ, ಇಷ್ಟು ಬೀಜ ಸಿಕ್ಕೈತೆ. ನೋಡಿ, ನಾನು ಇದನ್ನೆಲ್ಲನೂ ನಾನು ತರಕಾರಿ ಬೀಜ ಹಾಕೋದಕ್ಕೆ ಅಂತಲೇ ನಾನು ಈ ಥರ ಚೀಲಗಳನ್ನೆಲ್ಲ ಹೊಲಿದು, ನೋಡಿ, ಇದಕ್ಕೆ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ತುಂಬಿ ಇಟ್ಟಿದ್ದೀನಿ. ನೋಡಿ, ಮಣ್ಣೆಲ್ಲ ತುಂಬಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಬೀಜ ಹಾಕ್ತೀನಿ. ಚೀಲಗಳೆಲ್ಲ ಹೊಲಿದು ನಾನು ಇದಕ್ಕೆ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ತುಂಬಿಟ್ಟಿದ್ದೆ. 1 ವಾರ ಆಗಿತ್ತು ತುಂಬಿಟ್ಟು ನಾನು. ನೋಡಿ, ಇವಾಗೆಲ್ಲ ಸ್ವಲ್ಪ ಕೊಳ್ತು ಕೆಳಗಡೆ ಹೋಗಿದೆ ಅದು. ಇದಕ್ಕೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತೀನಿ. ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ತಿದೆ ನೋಡಿ. ಅದು ಅಂದರೆ ಅದು ಕೊಳ್ತಿದೆ, ಸ್ವಲ್ಪ ಗೊಬ್ಬರ ಕೊಳ್ತ ಮೇಲೇ ನಾವು ಬೀಜಗಳನ್ನ ಇಡಬೇಕು. ಇವಾಗ ನೋಡಿ, ಅದು ಕೊಳ್ತಿದೆಯಾ, ಕೆಳಗಡೆ ಹೋಗಿದೆಯಲ್ಲ, ನಾನು ಹಿಂಗೆ ಪ್ರೆಸ್ ಮಾಡಿದ್ಮೇಲೆ ಕೆಳಗೆ ಹೋಯ್ತಲ್ಲ. ಇವಾಗ ನಾನು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ತರಕಾರಿ ಬೀಜಗಳನ್ನ ಇಡ್ತಾ ಇದ್ದೀನಿ. ಯಾಕೆಂದರೆ ನಾವು ಇದೇ ಥರನೇ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಇದೇ ಥರ ಮಾಡೋದು. ನೋಡಿ, ಈ ಚೀಲಕ್ಕೂ ಅಷ್ಟೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಟ್ಟಿದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಕೊಳ್ತಿದೆ. ನಿಮಗೆ ತೋರ್ಸೋಕ್ಕೆ ಅಂತಲೇ ನೋಡಿ ನಾನು ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕೊಳ್ತಿದೆ. ಇನ್ನು ನಾವು ಬೀಜ ಇಟ್ಟರೆ ಇನ್ನೂ ಅದಕ್ಕೆ ಚೆನ್ನಾಗೇ ಬೇರಿಗೆ ಗೊಬ್ಬರ ಎಲ್ಲ ಚೆನ್ನಾಗೇ
ಸಿಗುತ್ತೆ. ಆವಾಗ ಇನ್ನೂ ಚೆನ್ನಾಗಿ ನಮಗೆ ತರಕಾರಿಗಳೆಲ್ಲ ಸಿಗುತ್ತೆ ಹೆಚ್ಚಾಗಿ. ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ಕೊಳೋದು. ಇದು ಮಾವಿನ ಹಣ್ಣಿನ ಗಿಡ. ಮಾವಿನ ಹಣ್ಣಿನ ಗಿಡದಲ್ಲಿ ನಾನು ಅದರಲ್ಲೂ ಸ್ವಲ್ಪ ಹಳೆ ಮಣ್ಣೆಲ್ಲ ತೆಗೆದುಬಿಟ್ಟು ಹೊಸ ಮಣ್ಣು ಹಾಕಿದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ, ನಿಮಗೆ ವೀಡಿಯೋ ನೋಡೋಕ್ಕೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಹಳೆ ಮಣ್ಣೆಲ್ಲ ತೆಗೆದು ಹೊಸ ಮಣ್ಣು ಹಾಕಿ ಇವಾಗ ನಾನು ಬೀಜ ಇಡ್ತಾ ಇದ್ದೀನಿ. ಹೊಸ ಮಣ್ಣು ಅಂದರೆ ನಾನು ಮೊನ್ನೆ ತಂದಿದ್ನಲ್ಲ ಆ ಮಣ್ಣು, ಕೆಂಪು ಮಣ್ಣು ಅದು. ಆ ಕೆಂಪು ಮಣ್ಣಲ್ಲಿ ನಾವು ಬೀಜಗಳನ್ನ ಇಟ್ಟರೆ ಎಷ್ಟು ಚೆನ್ನಾಗಿ ಗಿಡಗಳು ಬರ್ತವೆ ಅಂದರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಅದಕ್ಕೋಸ್ಕರನೇ ನಾನು ಹಳೆ ಮಣ್ಣು ಸ್ವಲ್ಪ ತೆಗೆದು ಹೊಸ ಮಣ್ಣು ಹಾಕಿ ಅದರಲ್ಲಿ ಬೀಜ ಇಡ್ತಾ ಇದ್ದೀನಿ. ನೋಡಿ ನಾನು ಇದನ್ನು ಅಡ್ಲಕಾಯಿ ಬೀಜ ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ ಅಡ್ಲಕಾಯಿ ಬೀಜ ಇಡ್ತಾ ಇದ್ದೀನಿ. ಅಂದರೆ ಪಾಟು ಖಾಲಿ ಇರುತ್ತಲ್ಲ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ನಾನು ಅಡ್ಲಕಾಯಿ ಬೀಜ ಇಡ್ತಾ ಇದ್ದೀನಿ. ಈಗ ನಾನು ಇದರಲ್ಲಿ ಅಡ್ಲಕಾಯಿ ಬೀಜನೂ ಇಟ್ಟು ಮತ್ತು ಬೇರೆ ಇನ್ನೂ ಒಂದು ಬೀಜ ಇಡ್ತೀನಿ. ಯಾಕೆಂದರೆ ದೊಡ್ಡ ದೊಡ್ಡ ಪಾಟಲ್ಲಿ ನಾವು ಬರೀ ಒಂದೊಂದೇ ಇಟ್ಟರೆ ಸುಮ್ಮನೆ ವೇಸ್ಟ್ ಅದು ಅಲ್ವಾ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡೋದು. ನೋಡಿ ಈ ಚೀಲಕ್ಕೆ ನಾನು ಹೀರೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಬೀಜ ಅಂದರೆ ಫಸ್ಟು ಒಂದು ಹಾಕಿದ್ದೀನಿ, ಅದು ಕಾಯಿ ಬಿಟ್ಟಿದೆ. ಇವಾಗ ನಾನು ನೆಕ್ಸ್ಟು ಬೀಜ ಇಡ್ತಾಯಿದ್ದೀನಿ. ಯಾಕೆಂದರೆ ಅದು ಗಿಡ ಹೋದ್ಮೇಲೆ ಮತ್ತೆ ನಮಗೆ ಈ ಗಿಡ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು. ನೀವು ಬೀಜ ನೆಡಬೇಕಾದ್ರೆ ನೋಡಿ ಯಾವಾಗ್ಲೂ ಅದು ಚೂಪಗಿರುತ್ತೆ ನೋಡಿ, ಅದು ಮೇಲೆ ಬರಬೇಕು. ಇದು ಸ್ವಲ್ಪ ದಪ್ಪ ಇರೋದು ಕೆಳಗಡೆ ಹೋಗಬೇಕು, ಮಣ್ಣಲ್ಲಿ ಹೋಗ್ಬೇಕು. ಅದು ನೋಡಿ ಇದು ತೋರಿಸ್ತಿದ್ದೀನಿ ನೋಡಿ, ಅದು ಚೂಪಗಿರೋದು ಮೇಲೆ ಬರಬೇಕು. ಯಾಕೆಂದರೆ ನಮಗೆ ಅದರಿಂದನೇ ನಮಗೆ ಸಸಿಗಳು ಬರೋದು. ಅದಕ್ಕೋಸ್ಕರನೇ ನಾನು ತೋರಿಸ್ತಾ ಇರೋದು. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಬೀಜ ಇಡಬೇಕಾದ್ರೆ ಇಡಬೇಕು. ನಾವು ತರಕಾರಿ ಬೀಜಗಳನ್ನ ಇಡಬೇಕಾದ್ರೆ ನಾವು ಚೀಲದಲ್ಲಿ ಇಟ್ಟರೆ ಒಳ್ಳೆಯದು. ಇಲ್ಲ ನೀವು ಗ್ರೋ ಬ್ಯಾಗಲ್ಲಾದರೂ ಆಗ್ಬೋದು, ಇಲ್ಲ ಚೀಲದಲ್ಲಾದ್ರೂ ಪರವಾಗಿಲ್ಲ ಇಡ್ಬೋದು. ಯಾಕೆ ಅಂತ ಅಂದರೆ ಇದು ಲಾಂಗು ಇರೋಂಥ ಗಿಡಗಳಲ್ಲ ಇವು ಅಲ್ವಾ. ಅದಕ್ಕೋಸ್ಕರ ನಾವು ಈ ಥರ ಚೀಲದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಗೊಬ್ಬರನೂ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡೋದು. ನೋಡಿ ಇದು ಟಬ್ಬು ತುಂಬ ದೊಡ್ಡದಾಗಿದೆ, ಅಗಲವಾಗಿದೆ ಅಲ್ಲ, ಅದಕ್ಕೆ ನಾನು ಇದಕ್ಕೆ ತುಪ್ಪದೀರೆಕಾಯಿ ಬೀಜ ನೆಡ್ತಾ ಇದ್ದೀನಿ. ಈ ತುಪ್ಪದೀರೆಕಾಯಿ ಬೀಜನ ನನಗೆ ನಮ್ಮ ಮಂಜು ತಂದುಕೊಟ್ಟಿತ್ತು. ಅಲ್ಲಿ ಅವ್ರದ್ದು ಯಾರ್ದೋ ಫ್ರೆಂಡು ತೋಟ ಇದೆಯಂತೆ, ಅವ್ರ ತೋಟಕ್ಕೆ ಹೋದಾಗ ಅಲ್ಲಿ ಇತ್ತು ಅಂದ್ಬಿಟ್ಟು ನನಗೆ ತಗೊಬಂದು ಕೊಟ್ಟಿತ್ತು. ಅದು ಬೀಜ ಸುಮಾರು ದಿನ ಆಯಿತು, ಹಳೆ ಬೀಜ ಥರ ಆಗಿದೆ. ಬರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ, ಹಾಕ್ತಿದ್ದೀನಿ. ಬಂದರೆ ನನ್ನ ಪುಣ್ಯ ಅಲ್ವಾ. ಮತ್ತು ಇವಾಗ ನಾನು ಅದಕ್ಕೆ ತುಪ್ಪದೀರೆಕಾಯಿ ಬೀಜ ಹಾಕಿದ್ಮೇಲೆ ಇದು ಬೀನ್ಸು ಅಂದರೆ ಇದು ಬಳ್ಳಿ ಬೀನ್ಸ್ ಅಲ್ಲ, ಇದು ಮಾಮೂಲಿ ಬರುತ್ತೆ ನೋಡಿ ಗಿಡದಲ್ಲಿ ಬೀನ್ಸು, ಆ ಥರ ಬೀನ್ಸ್ ಇದು ಒಂದು ಸತಿ ಬಿಟ್ಟು ಅಂದರೆ ಮತ್ತೆ ಅದು ಗಿಡ ತೆಗೆದಾಕ್ಬೇಕಷ್ಟೆ. ಅದೇ ನಾವು ಬಳ್ಳಿ ಬೀನ್ಸ್ ಆದರೆ ನಾವು ಬೀನ್ಸು ಕುಯ್ಕೊಂಡಾಗ ಆದಮೇಲೂ ಗೊಬ್ಬರ ಕೊಟ್ಟರೆ ಇನ್ನೂ ಮತ್ತೆ ಬಿಡುತ್ತೆ ಆ ಬೀನ್ಸು. ಬಳ್ಳಿ ಬೀನ್ಸಲ್ಲಿ ಅದು ಬೇರೆ ನೋಡಿ, ಇದೇ ಬೇರೆ. ನಾನು ಇದನ್ನು ಸ್ವಲ್ಪ ಹಾಕಿದ್ದೀನಿ, ಯಾಕೆಂದರೆ ಅದು ಟಬ್ಬು ತುಂಬ ದೊಡ್ಡದಾಗಿದೆಯಲ್ಲ, ವೇಸ್ಟ್ ಯಾಕೆ ಮಾಡಬೇಕು ಅಂತ ಇಡ್ತಾ ಇದ್ದೀನಿ ನಾನು ಈ ಟಬ್ಬಲ್ಲಿ 3 ಥರ ಬೀಜ ಇಟ್ಟಿದ್ದೀನಿ. ಕುಂಬಳಕಾಯಿ ಬೀಜ ಇಡ್ತಾ ಇದ್ದೀನಿ. ಮೊನ್ನೆ ನಾನು ಲಾಲ್ಬಾಗ್ ಇದ್ದಾಗ ಕುಂಬಳಕಾಯಿ ಬೀಜ ತಂದಿದ್ನಲ್ಲ, ಆ ಬೀಜನ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ. ಅಂದರೆ ಟಬ್ಬು ದೊಡ್ಡದಾಗಿದೆ, ಸುಮ್ಮನೆ ವೇಸ್ಟ್ ಆಗಬಾರ್ದು. ನಾವು ಒಂದೊಂದೇ ಬೀಜ ಇಟ್ಟರೆ ಸುಮ್ಮನೆ ವೇಸ್ಟ್ ಅಲ್ವಾ. ಅದಕ್ಕೆ ನಾನು 3-4 ಥರದ್ದು ಬೀಜ ಇಡ್ತೀನಿ. ಅದ್ರ ಪಾಡ್ಗೆ ಆ ಒಂದು ಥರ ಗಿಡ ಬೆಳೆಯುತ್ತೆ, ಇನ್ನೂ ಒಂದು ಥರ ಗಿಡ ಅದ್ರ ಪಾಡ್ಗೆ ಅದು ಬೆಳೆಯುತ್ತೆ. ಅದು ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಮತ್ತು ಅದರೊಳಗೆ ನೋಡಿ ಚಪ್ರದವರೆಕಾಯಿ ಬೀಜ ಸೈಡಲ್ಲಿ. ಇನ್ನು ನಾವು ಬೀಜ ಎಲ್ಲ ಹಾಕಾದ್ಮೇಲೆ ಅದ್ರ ಮೇಲೆ ನಾವು ಇವಾಗ ನಾನು ಮೆಣಸಿನ್ಕಾಯಿ ತೋರಿಸಿದ್ನಲ್ವ, ನಾನು ಬೀಜಕ್ಕೆ ಅಂತ ತಂದಿದ್ದೀನಿ ಮಾರ್ಕೆಟಿಂದ ಅಂಥವು. ನೋಡಿ ಆ ಬೀಜನ, ಮೆಣಸಿನ್ಕಾಯಿ ಬೀಜನ ಹಿಂಗೆ ಉದುರಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಈಗ ನಮಗೆ ಅದು ಮೆಣಸಿನ್ಕಾಯಿ ಸಸಿನೂ ಬರುತ್ತೆ. ನಾವೇನು ಮೆಣಸಿನ್ಕಾಯಿ ಸಸಿನ ಆ ಪಾಟಲ್ಲೇ ಏನು ಬಿಡೋದಿಲ್ಲ ಅಲ್ವಾ, ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊತೀವಿ. ಸಸಿ ಬರೋದಕ್ಕೋಸ್ಕರನೇ ನಾನು ಇದ್ರಲ್ಲಿ ಹಾಕಿರೋದು ಅಷ್ಟೇ ಮೆಣಸಿನ್ಕಾಯಿ ಬೀಜನ. ನೋಡಿ ಅದರಲ್ಲಿ ಒಂದು ಪಾಟು, ಅದು ಮಾವಿನ ಹಣ್ಣಿನ ಪಾಟಲ್ಲಿ ಒಂದು ಹಾಕಿದ್ದೀನಿ. ಇವಾಗ ಇದರಲ್ಲಿ ಒಂದು ಬ್ಯಾಗಲ್ಲಿ ಇದು ಹೀರೆ ಬೀಜ ಹಾಕಿದ್ದೀನಲ್ಲ, ಅದರಲ್ಲಿ ಒಂದು ಹಾಕ್ತಾಯಿದ್ದೀನಿ. ನೋಡಿ ಹಿಂಗೆ ನಾವು ಈ ಥರ ಅದನ್ನು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಮೆಣಸಿನ್ಕಾಯಿ ಒಣಗಿರುತ್ತಲ್ವ, ಅದೆಲ್ಲ ಪುಡಿ ಪುಡಿಯಾಗಿ ಬೀಜ ಉದುರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ರೆ ನಮಗೆ ಇನ್ನು ನೆಕ್ಸ್ಟ್ ಸಸಿ ಬರುತ್ತೆ. ಆ ಸಸಿನ ನಾವು ಬೇರೆದಕ್ಕೆ ಹಾಕೋಬೋದು. ಆವಾಗ ನಾವು ಮೆಣಸಿನ್ಕಾಯಿ ಸಸಿ ತೆಕ್ಕೊಂಡ್ಮೇಲೆ ಇದು ಮಾಮೂಲಿ ಹೀರೆಕಾಯಿ ಅದು ಬಳ್ಳಿ ಅದ್ರ ಪಾಡಿಗೆ ಅದು ಹಬ್ಕೊಳುತ್ತೆ. ಈಗ ನಾವು
ಇದಕ್ಕೆ ನೀವು ಬೇಕಾದರೆ ಅದ್ರ ಮೇಲೆ ಸೊಪ್ಪಿನ ಬೀಜನೂ ಸಹ ಚೆಲ್ಕೋಬೋದು. ನಮಗೆ ಇದು ತರಕಾರಿ ಸಸಿ ಬರೋ ಅಷ್ಟರೊಳಗೆ ನಮಗೆ ಸೊಪ್ಪು ಹಾರ್ವೆಸ್ಟಿಗೆ ಬರುತ್ತೆ. ಈ ಥರ ಮಾಡ್ಕೋಬೋದು. ನಾನು ಸೊಪ್ಪಿನ ಬೀಜ ಹಾಕಿಲ್ಲ, ಮುಂಚೆನೇ ಹಾಕಿದ್ದೀನಿ ಸೊಪ್ಪು ಎಲ್ಲನೂ. ಅದು ಹಾರ್ವೆಸ್ಟಿಗೆ ಬಂದಿದೆ ಆಲೆ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಇದರೊಳಗೇನು ಸೊಪ್ಪಿನ ಬೀಜ ಹಾಕಿಲ್ಲ. ನೀವು ಈ ಥರ ತರಕಾರಿ ಬೀಜ ಹಾಕಿದ್ಮೇಲೆ ನೀವು ಸೊಪ್ಪಿನ ಬೀಜ ಚೆಲ್ಕೊಂಡ್ರೆ ತರಕಾರಿ ಗಿಡ ಬೆಳೆಯೋಷ್ಟೊತ್ತಿಗೆ ನಮಗೆ ಸೊಪ್ಪು ಹಾರ್ವೆಸ್ಟಿಗೆ ಬರುತ್ತೆ. ಆವಾಗ ನಾವು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಇನ್ನು ತರಕಾರಿ ಗಿಡನೂ ಚೆನ್ನಾಗಿ ಬೆಳೆಯುತ್ತವೆ. ಇದಕ್ಕೆ ನಾನು ಬೆಂಡೆ ಬೀಜ ಇಡ್ತಾಯಿದ್ದೀನಿ ನೋಡಿ. ಒಂದು 3-4 ಚೀಲದಲ್ಲಿ ಬೆಂಡೆ ಬೀಜ ಇಟ್ಟಿದ್ದೀನಿ ನಾನು. ನಾನು ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಬೆಂಡೆಕಾಯಿ ಹಾಕಿದ್ದೆ. ನಮಗೆ ಬೆಂಡೆಕಾಯಿ ತಿಂದೇ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಈ ನಡುವೆ ಬೆಂಡೆ ಬೀಜ ಇಟ್ಟಿರಲಿಲ್ಲ ನಾನು. ಆವಾಗ ನಾನು ಬೆಂಡೆ ಬೀಜ ಇಟ್ಟು ಬೀಜ ಮಾಡ್ಕೊಂಡಿದ್ದ ಬೀಜಗಳೇ ಇವಾಗ ನಾನು ಬೆಂಡೆ ಬೀಜ ಇಡ್ತಾ ಇರೋದು. ಈ ಥರ ನಾವು ಬೀಜ ಮಾಡಿಕೊಂಡ್ರೆ ಮತ್ತೆ ನಾವು ತರೋ ಅಂಥದ್ದು ಏನೂ ಇರೋದಿಲ್ಲ ನೋಡಿ. ನಾನು ಒಂದು 4-5 ಚೀಲದಲ್ಲಿ ಬೆಂಡೆ ಬೀಜ ಇಡ್ತಾಯಿದ್ದೀನಿ. ಯಾಕೆಂದರೆ ಒಂದರಲ್ಲಿ ಬಂದಿಲ್ಲ ಅಂದ್ರೂ ಒಂದರಲ್ಲಾದರೂ ಬಂದೇ ಬರುತ್ತೆ. ಇದು ಬರುತ್ತೆ ಅನ್ನೋ ನಂಬಿಕೆ ನನಗೈತೆ. ಯಾಕೆಂದರೆ ಇದು ಹೊಸ ಬೀಜ ಮಾಡಿ ಇಟ್ಕೊಂಡಿದ್ದು ನಾನದು. ಫಸ್ಟ್ ಹಾಕಿದವು ಅದು ಹಳೆ ಬೀಜಗಳು ಯಾವುವು ಬರಲೇ ಇಲ್ಲ. ಅದಕ್ಕೆ ಇವಾಗ ನಾನು ಹೊಸ ಬೀಜ ಇಡ್ತಾಯಿದ್ದೀನಿ ನೋಡಿ. ನಾನು ಅದೊಂದು ಚೀಲ ಫಸ್ಟ್ಗೆ ಎತ್ತಿಟ್ನಲ್ಲ, ಅದು ಬೀಜ ಇಟ್ಟು ಇವಾಗ ಇದು 2ನೇ ಸರಿ ಬೀಜ ಇಡ್ತಾ ಇರೋದು ಇದಕ್ಕೆ, ಈ ಚೀಲದಲ್ಲಿ. ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ, ಏನಪ್ಪ ತೋರಿಸ್ತವ್ರೆ ಅಂತ ಅಲ್ಲ. ಅದು ಚೀಲಗಳು ಒಂದೇ ಕಲರ್ ಇದ್ದಾವೆ, ಅದಕ್ಕೋಸ್ಕರ ಅದು ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಇದು ಪಾಟು, ಇದು ಮಳ್ಳೆ ಹೂವಿನ ಗಿಡ ಪಾಟ್. ಇದು ಅದರಲ್ಲೂ ಪಾಟು ದೊಡ್ಡ ಪಾಟ್, ಅದು ಖಾಲಿ ಇತ್ತಲ್ಲ, ಅದಕ್ಕೆ ಅದರಲ್ಲೂ ಬೆಂಡೆ ಬೀಜ ಇಡ್ತಾಯಿದ್ದೀನಿ. ಅದರಲ್ಲೂ ಗಾರ್ಡನ್ ವೇಸ್ಟೆಲ್ಲ ಹಾಕಿದ್ದೀನಿ. ಸ್ವಲ್ಪ ಕೊಳ್ತೈತೆ, ಅದು ಕೊಳ್ತಿ ಕೆಳಗಡೆ ಹೋಗಿದೆ. ಅದಕ್ಕೂ ಹೊಸ ಮಣ್ಣು ಹಾಕಿದ್ದೀನಿ ನೋಡಿ. ಎಲ್ಲ ಪಾಟ್ಗಳಿಗೂ ಹೊಸ ಮಣ್ಣು ಹಾಕಿನೇ ಇವಾಗ ಬೀಜ ಇಡ್ತಾಯಿದ್ದೀನಿ. ಈಗ ನಾವು ಬೀಜ ಇಟ್ಟಾಯ್ತಲ್ವಾ, ಈಗ ನಾವು ಅದ್ರ ಮೇಲೇ ನಾನು ಬದನೆಕಾಯಿ ಬೀಜ ಉದುರಿಸ್ತಾ ಇದ್ದೀನಿ ನೋಡಿ. ನಮ್ಗೆ ಅದು ಸಸಿ ಬರುತ್ತೆ. ಆ ಸಸಿ ಬಂದಾಗ ನಾವು ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊತೀವಲ್ಲ ಬದನೆಕಾಯಿ ಸಸಿನ. ಅದಕ್ಕೋಸ್ಕರ ನಾನು ಅದ್ರ ಮೇಲೇ ಬದನೆ ಬೀಜ ಉದುರಿಸ್ಬಿಟ್ಟು ಮತ್ತು ಅದ್ರ ಮೇಲೆ ಮಣ್ಣು ಹಾಕಿದ್ರೆ ನಮಗೆ ಸಸಿಗಳು ಬರುತ್ತೆ ನೋಡಿ. ಇನ್ನೂ ಒಂದು ಪಾಟಿಗೆ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಬದನೆ ಬೀಜಗಳು 4 ಥರ ಬದನೆಕಾಯಿ ಇದ್ದಾವೆ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸಿದ್ದು ಆವಾಗಲೇ ಸಪ್ರೇಟ್ ಇಟ್ಟೆ ತೋರಿಸಿದ್ದು ನೋಡಿ. ಇದು ಇನ್ನೊಂದು ಪಾಟ್ಗೂ ಆ ಬದನೆಕಾಯಿ ಬೀಜನ ಉದುರಿಸ್ತಾ ಇದ್ದೀನಿ ನೋಡಿ. ಅದು ಬದನೆಕಾಯಿ ಬೀಜ ಉದುರಿಸಾದ್ಮೇಲೆ ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಟ್ರೆ ಸಸಿ ಬರುತ್ತೆ. ನಾವು ಅವಾಗ ಬೇರೆ ಪಾಟಿಗೆ ನಾವು ಶಿಫ್ಟ್ ಮಾಡ್ಕೋಬೋದು. ಇನ್ನು ಇದು ಜೀನಿಯಾ, ನಾನು ಮೊನ್ನೆ ಲಾಲ್ಬಾಗ್ ಹೋದಾಗ ಜೀನಿಯಾ ತಗೊಬಂದಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೂ ಅಷ್ಟೇ ಇದು ಟಬ್ಗೆ. ಫಸ್ಟು ನನ್ನ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರತಿಯೊಂದು ಬೀಜಗಳು ಇತ್ತು. ನಾನೇ ಅದು ಜೀನಿಯಾ ಬೇಡ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ದೆ, ನಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟಿದ್ದೆ. ಬೀಜ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ಇವಾಗ ನಾನು ಮೊನ್ನೆ ಹೋಗಿದ್ನಲ್ಲ ಲಾಲ್ಬಾಗ್ಗೆ, ಅದನ್ನು ಜೀನಿಯಾ ಬೀಜ ತಗೊಬಂದಿದ್ದೀನಿ. ಅದನ್ನು ಅಷ್ಟೇ, ನಾವು ಬದನೆಕಾಯಿ ಬೀಜ ಉದುರಿಸಿದ್ವಲ್ಲ ಆ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಅದು ಸಸಿಗಳು ಬರುತ್ತೆ. ಇನ್ನು ನೆಕ್ಸ್ಟು ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ ಜೀನಿಯಾನು. ಡೇರೆ ಹೂ ಥರ ಬಿಡುತ್ತೆ ಅದು ಜೀನಿಯಾ. ಎಷ್ಟೆಷ್ಟು ಅಗಲ ಬಿಡುತ್ತವೆ ಅಂದರೆ ಡಬಲ್ ಪೇಟಲಲ್ಲಿ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನೋಡಿ. ಇವಾಗ ನಾನು ಇದಕ್ಕೆ ಹಾಗಲಕಾಯಿ ಬೀಜ ಇಡ್ತಾಯಿದ್ದೀನಿ. ಇವಾಗ ನನ್ನ ಗಾರ್ಡನಲ್ಲಿ ಹಾಗಲಕಾಯಿ ಬಿಡ್ತಾ ಇದ್ದಾವೆ ಅಂದ್ರೂ ಅದು ಹೋಗೋ ಥರ ಇದೆ. ಅದಕ್ಕೋಸ್ಕರನೇ ಮತ್ತೆ ನಾನು 2-3 ಚೀಲದಲ್ಲಿ ನಾನು ಹಾಗಲಕಾಯಿ ಬೀಜ ಮತ್ತು ಇದು ಹೀರೆಕಾಯಿ ಬೀಜ ಪ್ರತಿಯೊಂದು ತರಕಾರಿನೂ 2 ಚೀಲದಲ್ಲೇ ಇಡ್ತಾಯಿದ್ದೀನಿ. ಇದು ಇನ್ನು ಮೂಲಂಗಿ ಪಾಟಲ್ಲಿ ಬೇಡ ಅಂತ ಅಂದ್ಬಿಟ್ಟು ನಾನು ಮೂಲಂಗಿ ಸಪ್ರೇಟ್ ಇಡ್ತಾಯಿದ್ದೀನಿ, ಸಪ್ರೇಟ್ ಚೀಲದಲ್ಲೇ ಇಡ್ತಾಯಿದ್ದೀನಿ ನೋಡಿ. ಅದನ್ನು ಅಷ್ಟೇ, ಅದು 2 ಲೀಟ್ರ್ ನೀರು ಕ್ಯಾನ್ ಇದು ಕಟ್ ಮಾಡಿ ಇಟ್ಟಿದ್ನಲ್ಲ, ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದರಲ್ಲೂ ಇಡ್ತಿದ್ದೀನಿ. ಈಗ ಚೀಲದಲ್ಲಿಟ್ಟು ಮಣ್ಣು ಲೂಸ್ ಆಗಿದ್ದರೆ ನಮಗೆ ಮೂಲಂಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆ ಅಂದರೆ ಅವು ಬೇರು ಇಳ್ಕೊಳಕ್ಕೂ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಉದ್ದಾಗಿ ಬರುತ್ತೆ ಮೂಲಂಗಿಗಳು. ಮಣ್ಣು ಗಟ್ಟಿ ಇತ್ತು ಅಂದರೆ ಅವು ಆಳವಾಗಿ ಇಳ್ಕೊಳಕ್ಕೆ ಅವಕ್ಕೆ ಅವಕಾಶ ಇರೋದಿಲ್ಲ ನೋಡಿ. ಅದಕ್ಕೋಸ್ಕರ ನಾವು ಈ ಥರ ಮಣ್ಣು ಫ್ರೀ ಆಗಿರೋದನ್ನ ಹಾಕಿದ್ರೆ ಮೂಲಂಗಿ ಚೆನ್ನಾಗಿ ಬರುತ್ತೆ. ಒಂದು ಹಾರ್ವೆಸ್ಟ್ದು ಒಂದು ಮಾಡಿದ್ದೀನಿ, ಅದು ಎಷ್ಟು ದಪ್ಪ ಬಂದಿದೆ ಅಂದರೆ ಮೂಲಂಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಮಳ್ಳೆ ಹೂವಿನ ಗಿಡ ಮೊನ್ನೆ ರೀಪಾಟ್ ಮಾಡ್ಕೊಂಡಿದ್ದೆ, ಅದನ್ನೇನು ತೋರಿಸೋದು ಅಂದ್ಬಿಟ್ಟು ನಾನು ತೋರಿಸಿಲ್ಲ ನಿಮಗೆ ಅದನ್ನು. ಅದರಲ್ಲೂ ಸ್ವಲ್ಪ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಅದರಲ್ಲೂ ಮೂಲಂಗಿ ಬೀಜ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಇದು ಸೌತೆಕಾಯಿ ಬೀಜ ಇಡ್ತಾಯಿದ್ದೀನಿ ನೋಡಿ. ಇದ್ರ ಸೌತೆಕಾಯಿ ಬೀಜನ ನಾನು 2 ಚೀಲದಲ್ಲಿ ಇಟ್ಟಿದ್ದೀನಿ, ಅಂದರೆ 2 ಪಾಟ್ಗಳಲ್ಲಿ ಇಟ್ಟಿದ್ದೀನಿ. ಒಂದರಲ್ಲಿ ಬಂದಿಲ್ಲ ಅಂದ್ರೂ ಒಂದರಲ್ಲಾದರೂ ಬರುತ್ತಲ್ಲ ಅನ್ನೋದಕ್ಕೋಸ್ಕರ ಇಟ್ಟಿದ್ದೀನಿ.
ಪ್ರತಿಯೊಂದು ಬೀಜನೂ ಹಾಕಿದ್ದೀನಿ. ಎಲ್ಲ ಬರುತ್ತೆ, ಯಾಕೆಂದರೆ ಎಲ್ಲ ಹೊಸ ಬೀಜಗಳೇ, ಹಂಗಾಗಿ ಎಲ್ಲ ಬರುತ್ತೆ. ಅದಕ್ಕೋಸ್ಕರನೇ ಇಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಗಾರ್ಡನ್ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು, ತರಕಾರಿ ಬೀಜಗಳೇ ಹಾಕೇ ಇರಲಿಲ್ಲ ಈ ನಡುವೆ. ಹಂಗಾಗಿ ಇವಾಗ ಎಲ್ಲನೂ ಒಂದೇ ಸತಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಇದು ಹೀರೆಕಾಯಿ ಮತ್ತೆ ಇನ್ನು 2 ಚೀಲದಲ್ಲಿ ಇಟ್ಟಿದ್ದೀನಿ ನಾನು. ಆವಾಗಲೇ ನೀವು ಇನ್ನೊಂದು ಕಪ್ಪು ಚೀಲದಲ್ಲಿ ನೋಡಿದ್ರಿ ಅಲ್ವಾ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ಕಪ್ಪು ಚೀಲದಲ್ಲಿ ಒಂದು ಹೀರೆಕಾಯಿ ಇಟ್ಟಿದ್ದೆ, ಈಗ ಇನ್ನೊಂದು 2 ಚೀಲದಲ್ಲಿ ಇಡ್ತಾ ಇದ್ದೀನಿ. ಯಾಕೆ ಇವು ದೊಡ್ಡ ದೊಡ್ಡ ಚೀಲಗಳು. ಈಗ ದೊಡ್ಡ ದೊಡ್ಡ ಚೀಲಗಳಲ್ಲಿ ನಾವು ಹೀರೆಕಾಯಿ ಬೀಜ ಈ ಥರ ಎಲ್ಲ ಇಟ್ಕೊಂಡ್ರೆ ಅವಕ್ಕೆ ಬೇರು ಇಳ್ಕೊಳ್ಳೋಕ್ಕೂ ಚೆನ್ನಾಗಾಗುತ್ತೆ, ಮತ್ತು ಗಿಡನೂ ಚೆನ್ನಾಗಿ ಬರುತ್ತೆ ಅಂತ ನಾನು ದೊಡ್ಡ ದೊಡ್ಡ ಚೀಲದಲ್ಲಿ ಇಡ್ತಾಯಿದ್ದೀನಿ ನೋಡಿ. ಇದು ಮತ್ತು ಇನ್ನು ಇದು ಆ ಚೀಲದಲ್ಲೇ ನಾನು ಅದು ಬೀನ್ಸು ಹೇಳಿದ್ನಲ್ಲ, ಗಿಡದ ಬೀನ್ಸು ಅಂತ, ಇದು ಬಳ್ಳಿ ಬೀನ್ಸ್ ಥರ ಹೋಗೋದಿಲ್ಲ. ಇದು ಒಂದು ಸತಿ ಕಾಯಿ ಬಿಟ್ಟರೆ ಅದು ಗಿಡ ವೇಸ್ಟು, ಆ ಥರ. ಅದೂ ಅಷ್ಟೇ, ನಾನು ಒಂದೊಂದು ಬೀಜನ ಒಂದೊಂದು ಚೀಲದಲ್ಲಿ ಇಡ್ತಿದ್ದೀನಲ್ಲ, ಅದು ಒಂದೊಂದೇ ಇಡಲ್ಲ, ಅದರೊಳಗೆ ಬೇರೆ ಇನ್ನೊಂದು ಬೀಜ ಇಟ್ಟಿರ್ತೀನಿ. ಆ ಥರ ನಾನು ಮಾಡೋದು ನೋಡಿ. ಇವು ಶಂಖಪುಷ್ಪದ ಹೂವಿನ ಬೀಜಗಳು. ಈ ಹೂವು ಮೊದಲು ನನ್ನ ಗಾರ್ಡನಲ್ಲಿ ಇತ್ತು. ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ಸಖತ್ತಾಗಿ ಹೂವು ಬಿಡುತ್ತೆ. ಇದು ನಾವು ಪೋಣಿಸ್ಬಿಟ್ಟು ಫೋಟೋಗೆಲ್ಲ ಹಾರ ಮಾಡಾಕ್ತಿದ್ವಿ. ನಾನೇ ಅವೆಲ್ಲ ಏನು ಇಷ್ಟೊಂದೆಲ್ಲ ಬೇಡ ಅಂತ ತೆಗೆದುಬಿಟ್ಟಿದ್ದೆ. ಇವಾಗ ಎಲ್ಲನೂ ಬೀಜಗಳನ್ನ ಇಡ್ತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿ ಬಿಡುತ್ತೆ ಅದು ಶಂಖಪುಷ್ಪನ ಹೂವು, ಬ್ಲೂ ಕಲರ್, ಅದು ಚೆನ್ನಾಗಿ ಬರುತ್ತೆ. ನಾನು ಬೀಜ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇನ್ನು ಇದು ಪಾಲಕ್ ಸೊಪ್ಪಿನ ಬೀಜ. ಇದು ಪಾಲಕ್ ಸೊಪ್ಪಿನ ಬೀಜನೂ ಅಷ್ಟೇ ನಾನು ಸಪ್ರೇಟ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕವರಲ್ಲಿ ಹಾಕ್ಕೊಂಡ್ರೆ ಅದ್ರ ಪಾಡ್ಗೆ ಅದು ಸಪ್ರೇಟ್ ಬೆಳೆಯುತ್ತೆ. ಈಗ ನಾವು ಪಾಟಲ್ಲಿ ಹಾಕ್ಕೊಂಡ್ರೆ ಮತ್ತು ಅದು ತುಂಬ ಜಾಸ್ತಿ ಬೇರೆಲ್ಲ ಬಿಟ್ಕೊಳ್ಳುತ್ತೆ, ಮತ್ತು ದಪ್ಪ ಆಗುತ್ತೆ ಅದು ಪಾಲಕ್ ಸೊಪ್ಪಿನ ಬೇರು. ಹಂಗಾಗಿ ಮತ್ತು ಬೇರೆ ಗಿಡಗಳಿಗೂ ತೊಂದರೆ ಆಗಬಾರ್ದು ಅಂತ ನಾನು ಇದನ್ನೇ ಈ ಸತಿ ಎಲ್ಲನೂ ಸಪ್ರೇಟೇ ಹಾಕಿದ್ದೀನಿ ನೋಡಿ. ಎಲ್ಲ ಬೀಜ ಇಟ್ಟಾಯಿತು. ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಲಾಸ್ಟಲ್ಲಿ ನೀರು ಹಾಕಾದ್ಮೇಲೆ ಎಲ್ಲನೂ ಇವಾಗ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಚೀಲ ಎಲ್ಲನೂ ಮಿಷಿನಲ್ಲೇ ಹೊಲ್ಕೊಂಡಿರೋದು ನೋಡಿ. ಮತ್ತು ಅದು ಅಕ್ಕಿ ಥರ ಇದೆಯಲ್ಲ, ಅದೇನು ಅಂತ ಅನ್ಕೋಬೇಡಿ. ಮೊನ್ನೆ ನಾನು ಅಕ್ಕಿ ತೊಳೆದಿದ್ದ ನೀರೆಲ್ಲನೂ ನಾನು ಒಂದು ಡ್ರಮ್ಮಲ್ಲಿ ತುಂಬಿಟ್ಕೊಂಡಿರ್ತೀನಲ್ಲ, ಅದು ತಳದಲ್ಲಿರುತ್ತೆ ನೋಡಿ. ಅದು ತಳದಲ್ಲಿರೋ ನೀರೆಲ್ಲ ತೆಗೆದು ಹಾಕಿದ್ನಲ್ಲ, ಅದು ಅಕ್ಕಿ. ಅದು ಮತ್ತು ಇನ್ನೇನೋ ಅಂತ ಅನ್ಕೋಬೇಡಿ ನೋಡಿ. ಇದು ಅಷ್ಟೇ, ಈ ಕಡೆ ಟಬ್ಗೆಲ್ಲ ಇಟ್ಟಿದ್ನಲ್ಲ, ಈ ಟಬ್ಬಿಗೂ ಎಲ್ಲ ನೀರು ಹಾಕಿದ್ದೀನಿ ಲಾಸ್ಟಲ್ಲಿ ನೋಡಿ. ಇವತ್ತು ನಾನು ತರಕಾರಿ ಬೀಜ ಹಾಕಿದ್ದೀನಿ. ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.